ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 7, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಅಮಿಡ್ ಕ್ಯಾಬಿನೆಟ್ ರೀಶಫಲ್ ಬಸ್ 8 ಸ್ಟೇಟ್ಸ್ ಗೆಟ್ ನ್ಯೂ ಗವರ್ನರ್ಸ್. 8 ರಾಜ್ಯಗಳಿಗೆ ಹೊಸ ಗವರ್ನರ್ಗಳನ್ನು ಅಪಾಯಿಂಟ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಇವತ್ತು ಮುಖ್ಯವಾಗಿರುವಂಥದ್ದು. ಈ ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪಾಲಿಟಿ, ಅದರಲ್ಲಿ ಸಬ್ ಟಾಪಿಕ್ ಗವರ್ನರ್ಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಈ 8 ಗವರ್ನರ್ಗಳಲ್ಲಿ ಕರ್ನಾಟಕದ ಗವರ್ನರು ಸಹ ಹೊಸದಾಗಿ ಅಪಾಯಿಂಟ್ ಆಗಿರುವಂಥವರು ತವರ್ಚಂದ್ ಗೆಹ್ಲೋಟ್ ಅವರು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆಯಲ್ಲಿ ಹೆಸರಿಗಿಂತಲೂ ಗವರ್ನರ್ನ ಬಗ್ಗೆ ಒಂದಿಷ್ಟು ಅರ್ಥೈಸಿಕೊಳ್ಳುವಂಥದ್ದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಮುಖ್ಯವಾಗಿರುತ್ತದೆ. ಭಾರತದ ಸಂವಿಧಾನವು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯ ಸ್ಟ್ರಕ್ಚರ್ ಕೊಟ್ಟಿದೆಯೋ ಅದೇ ರೀತಿಯಲ್ಲಿ ರಾಜ್ಯಕ್ಕೂ ಸ್ಟ್ರಕ್ಚರ್ ಕೊಟ್ಟಿದೆ. ರಾಜ್ಯದ ಸ್ಟೇಟ್ ಎಕ್ಸಿಕ್ಯೂಟಿವ್ ಬಗ್ಗೆ ಮಾತಾಡಬೇಕು ಅಂತಂದರೆ ಯಾರ್ಯಾರು ಒಳಗೊಂಡಿರ್ತಾರೆ ಅನ್ನುವಂತಹ ಪ್ರಶ್ನೆ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಸ್ಟೇಟ್ ಎಕ್ಸಿಕ್ಯೂಟಿವ್ನಲ್ಲಿ ಚೀಫ್ ಮಿನಿಸ್ಟರ್, ಗವರ್ನರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತು ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್. ಈ 4 ಜನ ಒಳಗೊಂಡಂತೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂತಲೇ ಕರೆಸ್ಕೊಳ್ತೀವಿ. ಗವರ್ನರ್ ಅಪಾಯಿಂಟ್ಮೆಂಟ್ ಬಗ್ಗೆ ಸಂವಿಧಾನದಲ್ಲಿ ಕ್ವಾಲಿಫಿಕೇಷನಿಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತಹ 2 ಷರತ್ತುಗಳ ಬಗ್ಗೆ ನೀವು ಅರ್ಥೈಸ್ಕೊಳ್ಳಬೇಕು. ಮೊದಲನೇದು, ಗವರ್ನರ್ ಆಗಬೇಕು ಅಂತಂದರೆ 35 ವರ್ಷಗಳ ವಯಸ್ಸನ್ನು ಹೊಂದಿರಬೇಕು. ಹಾಗೂ 2ನೇ ಷರತ್ತಿರುವಂಥದ್ದು, ಅವರು ಭಾರತೀಯ ನಾಗರಿಕರಾಗಿರಬೇಕು ಅನ್ನುವಂಥದ್ದು. ಇವು 2 ಕ್ವಾಲಿಫಿಕೇಷನ್ಸ್ಗಳನ್ನು ಯಾರು ಹೊಂದಿರ್ತಾರೋ ಅವರನ್ನು ರಾಷ್ಟ್ರಪತಿಗಳು ಅವರ ವಾರೆಂಟ್ ಮತ್ತು ಸೀಲ್ನ ಅಡಿಯಲ್ಲಿ ಅಪಾಯಿಂಟ್ ಮಾಡುವಂತಹ ಪ್ರಾವಧಾನವನ್ನು ಕೊಟ್ಟಿರುವಂಥದ್ದು. ಈ ಒಂದು ಗವರ್ನರ್ನ ಕಾಲಾವಧಿ ಅಥವಾ ಟರ್ಮ್ನ ಬಗ್ಗೆ ಮಾತಾಡಬೇಕು ಅಂದರೆ ಯೂಶಲಿ ಇವರು 5 ವರ್ಷಗಳ ಕಾಲಾವಧಿಗೆ ಅಪಾಯಿಂಟ್ ಆಗಿರ್ತಾರೆ ರಾಷ್ಟ್ರಪತಿಗಳ ಕಡೆಯಿಂದಾಗಿ. ಈ 5 ವರ್ಷದಲ್ಲೂ ಸಹ ಪರ್ಮನೆಂಟ್ ಆಗಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ಇವರು ರಾಷ್ಟ್ರಪತಿಗಳ ಪ್ಲೆಜರಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಿವರೆಗೂ ರಾಷ್ಟ್ರಪತಿ ಇವರನ್ನು ಇರಲಿ ಅಂತ ಹೇಳ್ತಾರೋ ಅಲ್ಲಿವರೆಗೂ ಇವರು ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ. ಪ್ಲೆಜರ್ ಆಫ್ ಪ್ರೆಸಿಡೆಂಟಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಇಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು, ಗವರ್ನರು ರಾಜ್ಯದ ಸಾಂವಿಧಾನಿಕ ಹೆಡ್ ಆಗಿ ಕೆಲಸ ಮಾಡುವಂಥದ್ದು ಒಂದು ರೋಲ್ ಆಗಿರುತ್ತದೆ. ಕಾನ್ಸ್ಟಿಟ್ಯೂಷನಲ್ ಹೆಡ್ ಒಂದು ರೋಲ್ ಆಗಿದ್ದರೆ, 2ನೇ ರೋಲು ಏಜೆಂಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಆಗಿ ಕೆಲಸ ಮಾಡ್ತಾರೆ. ಏಜೆಂಟ್ ಆಫ್ ಸೆಂಟ್ರಲ್ ಗವರ್ನರ್ ಆಗಿ ಕೆಲಸ ಮಾಡೋದ್ರಿಂದ ಗವರ್ನರನ್ನು ಡ್ಯುಯಲ್ ರೋಲ್ ಅಂತಲೂ ಕರೆಯಲಾಗುತ್ತದೆ ಅನ್ನುವಂಥದ್ದು ಇಲ್ಲಿ ತಾವು ನೆನ್ಪಿಟ್ಕೋಬೇಕು. ಹಾಗೆ ಮುಂದಿನ ಭಾಗದಲ್ಲಿ 7ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1956 ಅಡಿಯಲ್ಲಿ ಒಬ್ಬ ಗವರ್ನರನ್ನು 2 ಅಥವಾ 3 ರಾಜ್ಯಗಳಿಗೆ ಕಾಮನ್ ಆಗಿ ಅಪಾಯಿಂಟ್ ಮಾಡುವಂತಹ ಪ್ರಾವಧಾನವನ್ನು ಮಾಡಲಾಯಿತು. ಅಥವಾ ಒಂದು ರಾಜ್ಯದ ಗವರ್ನರನ್ನು ಯೂನಿಯನ್ ಟೆರಿಟರಿಯ ಇನ್ಚಾರ್ಜು ಸಹ ಕೊಡಬಹುದು. ಒಂದು ವೇಳೆ ಗವರ್ನರ್ ಏನಾದರೂ ಯೂನಿಯನ್ ಟೆರಿಟರಿಯ ಇನ್ಚಾರ್ಜನ್ನು ಪಡೆದಾಗ ಡ್ಯುಯಲ್ ರೋಲ್ನಲ್ಲಿ ನಾನು ಹಿಂದೆ ಹೇಳ್ತಾ ಇದ್ದೆ, ಗವರ್ನರ್ ಒಂದು ರಾಜ್ಯಕ್ಕೆ ಅಪಾಯಿಂಟ್ ಆದಾಗ ನಾಮಿನಲ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಏಜೆಂಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಆಗಿ ಕೇಂದ್ರ ಸರ್ಕಾರಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅದೇ ಯೂನಿಯನ್ ಟೆರಿಟರಿಯ ಗವರ್ನರ್ಶಿಪ್ ಹೊಂದಿದಾಗ ಅವರು ನಾಮಿನಲ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಒಂದು ರೋಲ್ ಆಗಿದ್ದರೆ 2ನೇ ಹಂತದಲ್ಲಿ ಏಜೆಂಟ್ ಆಫ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಇದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು, ಯಾಕಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನಲ್ಲಿ ಇಲ್ಲಿ ಕನ್ಫ್ಯೂಷನ್ ಮಾಡಲು ಪ್ರಯತ್ನಿಸ್ತಾರೆ. ಗವರ್ನರ್ ಆಫ್ ಸ್ಟೇಟ್ ಆಗಿ ಕೆಲಸ ಮಾಡಬೇಕಾದ್ರೆ ಏಜೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆಗಿ ಕೆಲಸ ಮಾಡ್ತಾರೆ. ಗವರ್ನರ್ ಆಫ್ ಯೂನಿಯನ್ ಟೆರಿಟರಿಯ ಕೆಲಸ ಮಾಡಬೇಕಾದ್ರೆ ಏಜೆಂಟ್ ಆಫ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ತಾವು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಹಾಗೆ ಒಂದಿಷ್ಟು 2 ಕನ್ವೆನ್ಷನ್ಸ್ಗಳಿದಾವೆ. ಅಂದರೆ ಇವುಗಳ ಬಗ್ಗೆ ಯಾವುದೇ ಪ್ರಾವಧಾನ ಸಂವಿಧಾನದಲ್ಲಾಗಲಿ ಎಲ್ಲೂ ಇಲ್ಲ. ಬಟ್ ಯಾವಾಗಲೂ ಗವರ್ನರನ್ನು ಅಪಾಯಿಂಟ್ ಮಾಡಬೇಕಾದ್ರೆ ರಾಜ್ಯದ ಚೀಫ್ ಮಿನಿಸ್ಟರನ್ನು ಒಂದ್ಸರಿ ಡಿಸ್ಕಷನ್ ಮಾಡಲಾಗುತ್ತದೆ ಅಥವಾ ಕನ್ಸಲ್ಟ್ ಮಾಡಲಾಗುತ್ತದೆ ಅನ್ನುವಂಥದ್ದು. 2ನೇ ಹಂತದಲ್ಲಿ ಯಾವಾಗಲೂ ಗವರ್ನರು ಔಟ್ಸೈಡ್ ಆಫ್ ದ ಸ್ಟೇಟ್, ಆ ರಾಜ್ಯದ ಹೊರಗಿನ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡುವಂಥದ್ದು. ಹಾಗೆ ಕೊನೆಯ ಹಂತದಲ್ಲಿ ಪವರ್ಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಪವರ್ಸ್ಗಳು ಗವರ್ನರಿಗೆ ಯಾವೆಲ್ಲ ಇದ್ದಾವೆ ಸಂವಿಧಾನದ ಅಡಿಯಲ್ಲಿ ಅಂತ ಮಾತಾಡಿದಾಗ 4 ಪವರ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಮೊದಲನೇದು ಎಕ್ಸಿಕ್ಯೂಟಿವ್ ಪವರ್ನಲ್ಲಿ ಗವರ್ನರ್ ರಾಜ್ಯದ ಎಲೆಕ್ಷನ್ ಕಮಿಷನರನ್ನು ಅಪಾಯಿಂಟ್ ಮಾಡುವಂಥದ್ದಾಗಿರಬಹುದು, ಯೂನಿವರ್ಸಿಟೀಸ್ಗಳ ಚಾನ್ಸಲರ್ ಆಗಿ ಕಾರ್ಯನಿರ್ವಹಿಸುವಂಥದ್ದು, ಹಾಗೂ ರಾಜ್ಯದಲ್ಲಿ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿಯನ್ನು ಇಂಪೋಸ್ ಮಾಡುವಂಥದ್ದು ಎಕ್ಸಿಕ್ಯೂಟಿವ್ ಪವರ್ಸ್ ಕೆಳಗಡೆ ಬರುವಂಥದ್ದು. 2ನೇದು ಲೆಜಿಸ್ಲೇಟಿವ್ ಪವರ್ಸ್ಗಳಿಗೆ ರಾಜ್ಯದಲ್ಲಿ ಏನಾದರೂ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದ್ದಲ್ಲಿ 1/6 ಸಂಖ್ಯೆ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ
ಗವರ್ನರ್ ಅಪಾಯಿಂಟ್ ಮಾಡ್ತಾರೆ ಅಥವಾ ನಾಮಿನೇಟ್ ಮಾಡ್ತಾರೆ ಅನ್ನುವಂಥದ್ದು, ಅಪಾಯಿಂಟ್ ಅಂತ ಹೇಳಕ್ಕೆ ಬರಲ್ಲ, ನಾಮಿನೇಟ್ ಮಾಡ್ತಾರೆ. ಹಾಗೆ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯ ನಾಮಿನೇಷನ್ ಬಗ್ಗೆಯೂ ಪ್ರಾವಧಾನವಿತ್ತು. ಆದರೆ 104ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2020 ಅಡಿಯಲ್ಲಿ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ನಾಮಿನೇಷನನ್ನು ತೆಗೆದುಹಾಕಿರುವಂಥದ್ದು ತಾವು ಮುಖ್ಯವಾಗಿ ನೆನಪಿಟ್ಕೋಬೇಕು. 3ನೇ ಹಂತದಲ್ಲಿ ಫೈನಾನ್ಷಿಯಲ್ ಪವರ್ಸ್, ಆರ್ಥಿಕ ಪವರ್ಸ್ಗಳ ಬಗ್ಗೆ ಮಾತಾಡಿದಾಗ ಇಲ್ಲಿ ಯಾವಾಗಾದರೂ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಬಜೆಟ್ ಇಡಬೇಕಾದ್ರೆ ಆ ಒಂದು ಗವರ್ನರಿಂದ ಪ್ರಯರ್ ರೆಕಮೆಂಡೇಷನನ್ನು ಪಡೆದಿರಬೇಕಾಗಿರುತ್ತದೆ ಮನಿ ಬಿಲ್ ಮತ್ತು ಡಿಮಾಂಡ್ಸ್ ಆಫ್ ಗ್ರಾಂಟ್ಸಿಗೆ ಸಂಬಂಧಿಸಿದಂತೆ. ಅದು ಫೈನಾನ್ಷಿಯಲ್ ಪವರ್ಸ್ ಕೆಳಗಡೆ. 4ನೇ ಹಂತದಲ್ಲಿ ಜುಡಿಷಿಯಲ್ ಪವರ್ಸ್ ಕೆಳಗಡೆ ನಾವು 4 ಪದಗಳನ್ನು ಇಲ್ಲಿ ಗವರ್ನರಿಗೆ ಕೊಟ್ಟಿರುವಂಥದ್ದು. 1 ಪಾರ್ಡನ್, 2ನೇದು ರಿಪ್ರೈವ್, 3ನೇದು ರೆಸ್ಪೈಟ್, 4ನೇದು ರೆಮಿಷನ್. ಪಾರ್ಡನ್ ಅಂತಂದರೆ ಒಬ್ಬ ವ್ಯಕ್ತಿಗೆ ಯಾವಾಗಾದರೂ ಸಜೆ ಆದಾಗ ಅವನಿಗೆ ಪೂರ್ಣವಾಗಿ ಆ ಒಂದು ಶಿಕ್ಷೆಯಿಂದ ವಜಾಗೊಳಿಸುವಂಥದ್ದು, ಅದನ್ನು ನಾವು ಪಾರ್ಡನ್ ಅಂತ ಕರಿತೀವಿ. ಮುಂದಿನದು ರಿಪ್ರೈವ್ ಅಂತ ಹೇಳಿ. ರಿಪ್ರೈವ್ ಅಂತಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಏನಾದರೂ ಗಲ್ಲು ಶಿಕ್ಷೆ ಕೊಟ್ಟಿದ್ದಲ್ಲಿ ಅವರು ಪಾರ್ಡನಿಂಗ್ ಅಥಾರಿಟಿ ಅಥವಾ ಗಲ್ಲು ಶಿಕ್ಷೆಗೆ ಸಂಬಂಧಿಸಿದಂತೆ ಪಾರ್ಡನಿಂಗ್ ಅಥಾರಿಟಿ ಬರೀ ರಾಷ್ಟ್ರಪತಿಗಳಿಗೆ ಮಾತ್ರ ಇರುವಂಥದ್ದು. ಸೊ ಆ ಒಂದು ರಾಷ್ಟ್ರಪತಿಗಳಿಗೆ ಕೊಟ್ಟಿರುವಂತಹ ಅರ್ಜಿಯ ಉತ್ತರ ಬರದೇ ಇದ್ದ ಕಾರಣದಲ್ಲಿ ಗವರ್ನರು ಆ ಗಲ್ಲು ಶಿಕ್ಷೆಯನ್ನು ಒಂದಿಷ್ಟು ಕಾಲಾವಧಿಗೆ, ಟೆಂಪರರಿ ಪೀರಿಯಡಿಗೆ ಮುಂತಳ್ಳಬಹುದು ಅಥವಾ ತಡೆ ಹಿಡಿಯಬಹುದು. ಅದನ್ನು ನಾವು ರಿಪ್ರೈವ್ ಅಂತ ಕರಿತೀವಿ. ರೆಸ್ಪೈಟ್ ಅಂತಂದರೆ ಯಾರಾದರೂ ಕೈದಿಗಳು ಹೆಣ್ಣು ಮಕ್ಕಳು ಗರ್ಭಿಣಿಯರಾಗಿದ್ದಲ್ಲಿ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಇರುವಂತಹ ವ್ಯಕ್ತಿಗಳಿಗೆ ಕೊಟ್ಟಿರುವಂತಹ ಸಜೆಯಲ್ಲಿ ಒಂದಿಷ್ಟು ಕಡಿತವನ್ನು ಮಾಡುವಂಥದ್ದನ್ನು ರೆಸ್ಪೈಟ್. ಸೊ ಸ್ಪೆಷಲ್ ಫ್ಯಾಕ್ಟ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಮಾಡುವಂಥದ್ದು ರೆಸ್ಪೈಟ್. ರೆಮಿಷನ್ ಅಂತಂದರೆ ಏನು ಸಜೆ ಕೊಡಲಾಗಿದೆಯೋ ಅದರಲ್ಲಿ ಒಂದಿಷ್ಟು ಸಜೆಯನ್ನು ಕಡಿಮೆ ಮಾಡುವಂಥದ್ದು. ಉದಾಹರಣೆಗೆ 2 ವರ್ಷದ ಜೈಲು ಶಿಕ್ಷೆ ಕೊಟ್ಟಿದ್ದಲ್ಲಿ ಅವರಿಗೆ 1 ವರ್ಷದ ಜೈಲು ಶಿಕ್ಷೆಗೆ ಇಳಿಸುವಂಥದ್ದನ್ನು ರೆಮಿಷನ್ ಅಂತ ಕರಿತೀವಿ. ಸೊ ಪಾರ್ಡನ್ ಅಂತಂದರೆ ಪೂರ್ತಿಯಾಗಿ ಬಿಟ್ಟುಕೊಡುವಂಥದ್ದು. ರಿಪ್ರೈವ್ ಅಂತಂದರೆ ರಾಷ್ಟ್ರಪತಿಗಳ ಹತ್ರ ಏನಾದರೂ ಅರ್ಜಿ ಇದ್ದಿದ್ದಲ್ಲಿ ಗಲ್ಲು ಶಿಕ್ಷೆಗೆ ಸಂಬಂಧಿಸಿದಂತೆ ಅದು ಬರುವವರೆಗೂ ಟೆಂಪರರಿ ಆ ಗಲ್ಲು ಶಿಕ್ಷೆಯನ್ನು ತಡೆ ಹಿಡಿಯುವಂಥದ್ದು ರಿಪ್ರೈವ್. ರೆಸ್ಪೈಟ್ ಅಂತಂದರೆ ಕೊಟ್ಟಿರುವಂತಹ ಸಜೆಯಲ್ಲಿ ಒಂದಿಷ್ಟು ಕಡಿಮೆ ಮಾಡುವಂಥದ್ದು, ಸ್ಪೆಷಲ್ ಕಂಡೀಷನ್ಸನ್ನು ಪರಿಗಣನೆಗೆ ತಗೊಂಡು, ಗರ್ಭಿಣಿ ಮಹಿಳೆಯರಾಗಿರ್ಬೋದು ಅಥವಾ ಫಿಸಿಕಲಿ ಚಾಲೆಂಜ್ ಇರುವಂಥದ್ದು. ರೆಮಿಷನ್ ಅಂತಂದರೆ ಕೊಟ್ಟಿರುವಂತಹ ಸಜೆಯಲ್ಲಿ ಒಂದಿಷ್ಟು ಕಡಿತವನ್ನು ಮಾಡುವಂಥದ್ದು. ಇವೆಲ್ಲದರ ನಡುವೆ ಒಂದು ಮುಖ್ಯವಾದ ಆರ್ಟಿಕಲ್ ಬಗ್ಗೆಯೂ ತಾವು ಅರ್ಥೈಸ್ಕೊಳ್ಬೇಕು. ಆರ್ಟಿಕಲ್ 163 ಅಡಿಯಲ್ಲಿ ಗವರ್ನರಿಗೆ ಡಿಸ್ಕ್ರಿಷನರಿ ಪವರ್ಸನ್ನು ಕೊಡಲಾಗಿದೆ. ಸೊ ಏನೆಲ್ಲ ಡಿಸ್ಕ್ರಿಷನರಿ ಪವರ್ಸ್ಗಳು ಇದ್ದಾವೆ ಅನ್ನುವಂತಹ ಪ್ರಶ್ನೆ ಬಂದಾಗ ಯಾವುದು ಡಿಸ್ಕ್ರಿಷನರಿ ಇದೆ ಅಂತ ಹೇಳಿ ಗವರ್ನರೇ ಡಿಸೈಡ್ ಮಾಡುವಂತಹ ಪ್ರಾವಧಾನ ಇಲ್ಲಿ ಇರುವಂಥದ್ದು. ಸೊ ಆ ಒಂದು ಪ್ರಾವಧಾನದ ಅಡಿಯಲ್ಲಿ ಡಿಸ್ಕ್ರಿಷನರಿ ಪವರನ್ನು ಉಪಯೋಗಿಸ್ಕೊಂಡು ಯಾವುದರ ಕೆಲಸ ಮಾಡಿದ್ದಲ್ಲಿ ಅದು ಕೋರ್ಟ್ ಆಫ್ ಲಾ ಅಲ್ಲಿ ಅಥವಾ ಯಾವುದೇ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಡಿಸ್ಕ್ರಿಷನರಿ ಪವರ್ ಆಫ್ ರಾಷ್ಟ್ರಪತಿಗಳು ಹಾಗೂ ಡಿಸ್ಕ್ರಿಷನರಿ ಪವರ್ ಆಫ್ ಗವರ್ನರ್ನ ಒಂದು ಮುಖ್ಯವಾದ ವ್ಯತ್ಯಾಸ ಏನಪ್ಪ ಅಂತಂದರೆ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ತಮಗೆಲ್ಲ ಗೊತ್ತಿರೋ ಹಾಗೆ 1976ರಲ್ಲಿ ಏನು ಪಾರ್ ಮಾಡಲಾಗಿತ್ತೋ ಅದರ ಅಡಿಯಲ್ಲಿ ರಾಷ್ಟ್ರಪತಿಗಳ ಮೇಲೆ ಮಿನಿಸ್ಟ್ರಲ್ ಅಡ್ವೈಸ್ ಯಾವಾಗಲೂ ಬೈಂಡಿಂಗ್ ಆಗಿರುತ್ತದೆ, ಅಂದರೆ ಅದನ್ನು ಫಾಲೋ ಮಾಡಲೇಬೇಕಾಗಿರುತ್ತದೆ. ಬಟ್ ಈ ರೀತಿಯ ಪ್ರಾವಧಾನ ಗವರ್ನರ್ ಮೇಲೆ ಅನ್ವಯವಾಗೋದಿಲ್ಲ ಅನ್ನುವಂಥದ್ದು. ಹಾಗೆ ನೋಡ್ಕೊಂಡ್ರೆ ಗವರ್ನರ್ಗೆ ಡಿಸ್ಕ್ರಿಷನರಿ ಪವರ್ ರಾಷ್ಟ್ರಪತಿಗಳಿಗಿಂತಲೂ ಜಾಸ್ತಿ ಇದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಸೊ ಇದು ಗವರ್ನರ್ಗೆ ಸಂಬಂಧಿಸಿದಂಥ ಒಂದಿಷ್ಟು ವಿಷಯಗಳು. ಮುಂದಿನ ಆರ್ಟಿಕಲ್ ವೇಕೆನ್ಸೀಸ್ ಸೆಂಡ್ ಎ ರಾಂಗ್ ಸಿಗ್ನಲ್. ಸೊ ಈ ಆರ್ಟಿಕಲಲ್ಲಿ ಮಾತಾಡ್ತಿರುವಂತಹ ವಿಷಯ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಎಲ್ಲಿಯವರೆಗೂ ಜಾಗ ಖಾಲಿ ಇರುತ್ತದೆಯೋ ಅಥವಾ ವೇಕೆನ್ಸೀಸ್ಗಳು ಹೆಚ್ಚಿರ್ತಾವೋ ಅದರಿಂದಾಗಿ ಜನರಲ್ಲಿ ಒಂದಿಷ್ಟು ಸೇವೆಗಳು ಸರ್ಕಾರದಿಂದ ಏನು ಸೇರ್ತಿದ್ದಾವೆ ಅವು ಸರಿಯಾಗಿ ಸೇರೋದಿಲ್ಲ. ಹಾಗೂ 2ನೇ ಹಂತದಲ್ಲಿ ಇರುವಂತಹ ಬೇರೆ ಅಧಿಕಾರಿಗಳಲ್ಲಿ ಸಹ ಇದು ಒಂದಿಷ್ಟು ಅವರ ಮಾರಲನ್ನು ಕಡಿಮೆ ಮಾಡುತ್ತದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಿಮಗೆ GS ಪೇಪರ್ 2 ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಈಗ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು ಉದಾಹರಣೆಯೊಂದಿಗೆ ಬಹಳಷ್ಟು ಪೋಸ್ಟ್ಗಳು ಸೆಂಟ್ರಲ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಖಾಲಿ ಇರುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಅಥವಾ ಏನೆಲ್ಲ ಕಾರ್ಯಗಳನ್ನು ಸರ್ಕಾರ ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಯಾಕಂದರೆ ಯಾವುದೇ ಒಂದು ಸ್ಥಾನ ಖಾಲಿಯಾದಾಗ ಇರುವಂತಹ ಅಧಿಕಾರಿಗಳು ಯಾರೆಲ್ಲ ಪ್ರಮೋಷನ್ ಆಗಬೇಕಾಗಿರ್ತದೆಯೋ ಅಥವಾ ಬೇರೆ ಆಫೀಸರ್ಸ್ಗಳು ಯಾರೆಲ್ಲ ಕಷ್ಟಪಡ್ತಾ ಇರ್ತಾರೋ ಅವರು ಸಹ ತಮ್ಮ ಕಾರ್ಯವೃತ್ತಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಅವರಿಗೆ ನಿರಾಶಾದಾಯಕವಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಉದಾಹರಣೆಗೆ ಹ್ಯೂಮನ್ ರೈಟ್ಸ್ ಕಮಿಷನ್ನ ಚೇರ್ಮನ್ ಪೋಸ್ಟ್ ಜೂನ್ ತಿಂಗಳವರೆಗೂ ಖಾಲಿ ಇತ್ತು.
ತದನಂತರ ಅದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಮಾಡಿರುವಂಥದ್ದು. CBI ಡೈರೆಕ್ಟರ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನ ಡೈರೆಕ್ಟರ್ ಆಗಿ ಸುಬೋಧ್ ಕುಮಾರ್ ಜೈಸ್ವಾಲ್ ಅವರನ್ನು ಈಗಷ್ಟೇ ಅಪಾಯಿಂಟ್ ಮಾಡಿದರು. ಬಟ್ ಆ ಒಂದು ಜಾಗ ಬಹಳ ಸಮಯದಿಂದ ಖಾಲಿ ಇತ್ತು CBIಯಲ್ಲೂ ಸಹ. ಹಾಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಆದಂತಹ ಸುನೀಲ್ ಅರೋರಾ ಅವರು ಏಪ್ರಿಲ್ 12ರಂದು ರಿಟೈರ್ ಆಗಿದ್ದರು. ತದನಂತರ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ನಲ್ಲಿ ಏನು ತುಂಬ ಚರ್ಚಾದಾಯಕವಾಗಿತ್ತು ಎಲೆಕ್ಷನ್ಸ್, ಆ ಸಮಯದಲ್ಲಿ ಇಬ್ಬರು ಎಲೆಕ್ಷನ್ ಕಮಿಷನರ್ಗಳೇ ಆ ಒಂದು ಕಾರ್ಯವನ್ನು ನಡೆಸಿದ್ರು. ಆ ಇಬ್ಬರು ಎಲೆಕ್ಷನ್ ಕಮಿಷನರ್ಸ್ನಲ್ಲಿ ಇದ್ದಂತಹ ಒಬ್ಬರನ್ನು ಸೀನಿಯಾರಿಟಿ ಆಧಾರದ ಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಅಪಾಯಿಂಟ್ ಮಾಡಲಾಯಿತು. ಬಟ್ ಈ ರೀತಿಯ ಒಂದು ಅಗ್ರೆಸಿವ್ ಅಥವಾ ತುಂಬ ಇಂಪಾರ್ಟೆಂಟ್ ಆದಂತಹ ಎಲೆಕ್ಷನ್ ಸಮಯದಲ್ಲಿ ಮೂವರು ಇರುವಂತಹದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಕಿದೆ ಕಿ ಎಲೆಕ್ಷನ್ ಕಮಿಷನರ್ ಏನಿದ್ದಾರೋ ಅವರನ್ನು ಅಪಾಯಿಂಟ್ ಮಾಡಬೇಕಾದ್ರೆ ಒಂದು ಕಮಿಟಿಯ ರಚನೆ ಮಾಡಿ ಅದನ್ನು ಆ ಒಂದು ಕಮಿಟಿಯ ಆಧಾರದ ಮೇಲೆ ಇವರನ್ನು ಅಪಾಯಿಂಟ್ ಮಾಡುವ ಅವಶ್ಯಕತೆ ಇದೆ. ಹೇಗೆ ಡೈರೆಕ್ಟರ್ ಆಫ್ CBI ಅಪಾಯಿಂಟ್ ಮಾಡಲಾಗುತ್ತದೆಯೋ ಅನ್ನುವಂತಹ ಪ್ರಸ್ತಾಪವನ್ನು ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ ಸರ್ವೋಚ್ಚ ನ್ಯಾಯಾಲಯದ ಎದುರುಗಡೆ ಇಟ್ಟಿರುವಂಥದ್ದು. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರೈಟ್ಸ್ ಹೇಳ್ತಾ ಇರೋ ಹಾಗೆ 255ನೇ ಲಾ ಕಮಿಷನ್ ರಿಪೋರ್ಟ್ನ ಪ್ರಕಾರ, ಇದೊಂದು ಫ್ಯಾಕ್ಟು, ಇದನ್ನು ತಾವು ನೆನ್ಪಿಟ್ಕೋಬೇಕು, 255ನೇ ಲಾ ಕಮಿಷನ್ ರಿಪೋರ್ಟ್ನ ಆಧರಿಸಿ ಎಲೆಕ್ಷನ್ ಕಮಿಷನನ್ನು ಸಹ ಅಥವಾ ಎಲೆಕ್ಷನ್ ಕಮಿಷನರನ್ನು ಸಹ ಒಂದು ಹೈ ಪವರ್ ಕಮಿಟಿ ಅಪಾಯಿಂಟ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಈ ಹೈ ಪವರ್ ಕಮಿಟಿಯ ಚೇರ್ಮನ್ನನ್ನು ಪ್ರೈಮ್ ಮಿನಿಸ್ಟರ್ ಆಗಿ ಮುಂಸಾಗಿಸ್ತಾರೆ. ಇವರ ಜೊತೆಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಲೀಡರ್ ಆಫ್ ಅಪೋಸಿಷನ್ ಲೋಕಸಭೆಯಲ್ಲಿ ಯಾರಿದ್ದಾರೋ ಅವರು ಇರ್ತಾರೆ. ಬಟ್ ಇವರು 3 ಜನ ಇದ್ದಾಗ ಯೂಶಲಿ ಪ್ರೈಮ್ ಮಿನಿಸ್ಟರ್ ಯಾರನ್ನ ಒಪ್ಕೋತಾರೋ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಪ್ಕೊಂಡಿದ್ದಲ್ಲಿ ಲೀಡರ್ ಆಫ್ ಅಪೋಸಿಷನನ್ನು ಯಾವುದೇ ಒಂದು ಬೆಲೆ ಆ ಒಂದು ಹೈ ಪವರ್ ಕಮಿಟಿಯಲ್ಲಿ ಇರೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ಇನ್ನೂ ಇಬ್ಬರ ಯಾರಾದರೂ ಎಮಿನೆಂಟ್ ಪೊಲೀಸ್ ಆಫೀಸರ್ ಆಗಿರಬಹುದು ಅಥವಾ ಬೇರೆ ಯಾರಾದರೂ ವ್ಯಕ್ತಿಯನ್ನು ಆ್ಯಡ್ ಮಾಡಿದ್ದಲ್ಲಿ ಈ ಒಂದು ಕಮಿಟಿ ಒಂದು ಬೆಲೆಯನ್ನು ಪಡ್ಕೊಳ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ NCERT ತಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, ಇದರ ಚೇರ್ಮನ್ ಏನಾಗಿದ್ದರು ಅವರು ಸಹ ರಿಟೈರ್ ಆದ ಮೇಲೆ ಇದುವರೆಗೂ ಅಪಾಯಿಂಟ್ಮೆಂಟ್ ನಡೆದೇ ಇರುವಂಥದ್ದು. ಸುಮಾರು 40ಕ್ಕಿಂತ ಹೆಚ್ಚು ಯೂನಿವರ್ಸಿಟೀಸ್ಗಳಲ್ಲಿ ಇವತ್ತಿಗೂ ವೇಕೆನ್ಸೀಸ್ಗಳನ್ನು ಕಾಣ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ NCB ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಏನಿದೆಯಲ್ಲ, ಡಿಸೆಂಬರ್ 2019ರಿಂದ ಖಾಲಿ ಇತ್ತು. ಈಗ BSFನ DG ಡೈರೆಕ್ಟರ್ ಜನರಲ್ ಅವರು ಅಡಿಷ್ನಲ್ ಚಾರ್ಜನ್ನು NCBದು ಪಡೆದಿರ್ತಾರೆ. ಇವರ ಜೊತೆಯಲ್ಲಿ DG CRPF ಏನಿದಾರಲ್ಲ ಅವರು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಅಡಿಷ್ನಲ್ ಚಾರ್ಜನ್ನು ಪಡೆದಿದ್ದಾರೆ. ಸೊ ಹೀಗೆ ಅಡಿಷ್ನಲ್ ಚಾರ್ಜ್ಗಳಾಗಿರಬಹುದು, ರಾಜ್ಯದಲ್ಲಿ ಇರುವಂತಹ ಯೂನಿವರ್ಸಿಟೀಸ್ಗಳಲ್ಲಿ ಇರುವಂತಹ ವೇಕೆನ್ಸೀಸ್ಗಳು ಮತ್ತು ದೇಶದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಸಂಸ್ಥೆಗಳಲ್ಲೂ ಸಹ ವೇಕೆನ್ಸೀಸ್ಗಳು ದೇಶದ ಗವರ್ನೆನ್ಸ್ ಸ್ಟ್ರಕ್ಚರ್ಗೆ ತುಂಬ ದೊಡ್ಡ ಹೊಡೆತವನ್ನು ಹೊಡಿತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಿರುವಂಥದ್ದು. ಇದರಿಂದಾಗಿ ದೇಶದ ಬೆನ್ನೆಲುಬು ಆದಂತಹ ಬಹಳಷ್ಟು ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ಗಳ ಕಾರ್ಯವೈಖರಿಯಲ್ಲಿ ಹಿನ್ನಡೆತೆ ಆಗುವಂತಹ ಸಾಧ್ಯತೆಗಳನ್ನು ತುಂಬ ಜಾಸ್ತಿ ಕಾಣಲು ಸಾಧ್ಯವಾಗುತ್ತದೆ. ಸರ್ಕಾರ ಯಾವುದೇ ವೇಕೆನ್ಸಿ ಶುರುವಾಗೋದಕ್ಕಿಂತ 1 ತಿಂಗಳ ಮುಂಚೆ ಅದರ ಬಗ್ಗೆ ಕಾರ್ಯತಂತ್ರವನ್ನು ರೂಪಿಸಿ ಅಥವಾ ಅದ್ರ ಬಗ್ಗೆ ಚಟುವಟಿಕೆಯನ್ನು ಮುಂಸಾಗಿಸಿದಲ್ಲಿ ವೇಕೆನ್ಸಿ ಬರೋದಕ್ಕಿಂತ ಮುನ್ನ ಆ ಒಂದು ಸ್ಥಾನಕ್ಕೆ ಒಬ್ಬ ವ್ಯಕ್ತಿಯನ್ನು ಸೇರ್ಪಡಿಸಿದಾಗ ಆ ವ್ಯಕ್ತಿಯು ಸರಿಯಾದ ಮಾನಸಿಕವಾಗಿ ಪ್ರಿಪೇರ್ ಆಗಿ ಆ ಒಂದು ಪೋಸ್ಟನ್ನು ಚಾರ್ಜ್ ತಗೊಳ್ಳಲು ತಯಾರಾಗ್ತಾರೆ ಅನ್ನುವಂತಹ ಮಾಹಿತಿಯನ್ನು ಹೇಳಲು ಇಲ್ಲಿ ಲೇಖಕರು ಪ್ರಯತ್ನಿಸ್ತಿರುವಂಥದ್ದು. ಇಂದಿನ ಮುಂದಿನ ಆರ್ಟಿಕಲ್ ಕಲ್ಚರಲ್ ಜಿನೋಸೈಡ್ ಅಂತ ಹೇಳಿ ಗೂಗಲ್ನಲ್ಲಿ ಮೀನಿಂಗ್ ನೋಡಿದಾಗ ಇದರ ಅರ್ಥ ನರಮೇಧ ಅಂತ ಬರ್ತಿದೆ. ಇದು ಸರಿ ಇದೆಯಾ ಅಲ್ಲ ಅನ್ನುವಂಥದ್ದನ್ನು ತಾವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಅಂತ ಹೇಳಿ ವಿನಂತಿ. ಸೊ ಸಾಂಸ್ಕೃತಿಕ ನರಮೇಧ ಈ ಆರ್ಟಿಕಲನ್ನು ಇವತ್ತು ನಾವು ಮಾತಾಡ್ತಿರುವಂತಹ ಮುಖ್ಯ ಉದ್ದೇಶ, ಈಗ ಸದ್ಯದ ದಿನಗಳಲ್ಲಿ ಕೆನಡಾದಲ್ಲಿ ಒಂದಿಷ್ಟು ಗೋರಿಗಳು ಸಿಕ್ಕಿರುವಂಥದ್ದು. ಆ ಗೋರಿಗಳಿಂದಾಗಿ ಸ್ಥಳೀಯ ಜನರಲ್ಲಿ ಆದಂತಹ ಡಿಸ್ಕ್ರಿಮಿನೇಷನ್ ಮತ್ತು ಅವರ ಮೇಲೆ ಆದಂತಹ ದಬ್ಬಾಳಿಕೆಯನ್ನು ತೋರಿಸುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸುಮಾರು 751 ಗೋರಿಗಳು ಸಿಕ್ಕಿರುವಂಥದ್ದು ಒಂದು ರೆಸಿಡೆನ್ಷಿಯಲ್ ಶಾಲೆಯಲ್ಲಿ, ಅದು ಸಾಸ್ಕಚುವೇನ್ ಅನ್ನುವಂತಹ ಒಂದು ಪ್ರಾವಿನ್ಸ್ನಲ್ಲಿ. ಇದರ ಅಡಿಯಲ್ಲಿ ಬಹಳಷ್ಟು ಸ್ಥಳೀಯ ಜನರು ಸಾವನ್ನಪ್ಪಿದ್ರು ಅನ್ನುವಂಥದ್ದು. ಹಾಗೆ 215 ಮಕ್ಕಳು ಒಂದು ಕ್ಲೋಸ್ಡ್ ರೆಸಿಡೆನ್ಷಿಯಲ್ ಸ್ಕೂಲ್ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಸಿಕ್ಕಿರುವಂತಹ ಗೋರಿಗಳು. ಇವುಗಳನ್ನೆಲ್ಲ ನೋಡಿದಾಗ ಒಂದು ಮಾತ್ರ ಖಚಿತವಾಗುತ್ತೆ, 1882ರಿಂದ 1996 ನಡುವೆ ಸರಿಸುಮಾರು 1,50,000 ಮಕ್ಕಳು ರೆಸಿಡೆನ್ಷಿಯಲ್ ಸ್ಕೂಲಿಗೆ ಕಳಿಸಲಾಗಿತ್ತು.
ಈ ಒಂದು ಶಾಲೆಗಳನ್ನು ಫಂಡ್ ಮಾಡ್ತಾ ಇದ್ದಿದ್ದು ಆವಾಗಿನ ಫೆಡರಲ್ ಗವರ್ಮೆಂಟು ಮತ್ತು ನಡೆಸ್ತಾ ಇದ್ದಿದ್ದಂತೂ ಕ್ಯಾಥಲಿಕ್ ಚರ್ಚ್ಗಳು. ಈ ಒಂದು ಶಾಲೆಗಳಿಗೆ ಮಕ್ಕಳನ್ನು ತಂದೆ ತಾಯಿಯರಿಂದ ಅಥವಾ ಕುಟುಂಬದಿಂದ ಫೋರ್ಸ್ಫುಲಿ ತಗೊಂಡು ಹೋಗ್ತಾ ಇದ್ರು. 1983ರಲ್ಲಿ ಆವಾಗಿನ ಕೆನಡಾದ ಪ್ರಧಾನಮಂತ್ರಿಗಳಾದ ಸರ್ ಜಾನ್ ಎ ಮೆಕ್ಡೊನಾಲ್ಡ್ ಅವರು ಪಾರ್ಲಿಮೆಂಟಲ್ಲಿ ಈ ರೆಸಿಡೆನ್ಷಿಯಲ್ ಶಾಲೆಗಳಿಗೆ ಸಪೋರ್ಟನ್ನು ಕೊಟ್ಟಿದ್ದರು. ಇದರ ಅಡಿಯಲ್ಲಿ ಯಾರೆಲ್ಲ ಸ್ಥಳೀಯ ಮಕ್ಕಳು ಇದ್ದಾರೋ ಅವರನ್ನು ತಂದೆ ತಾಯಿಯರಿಂದ ದೂರ ಇಡಬೇಕು. ಯಾಕಂದರೆ ಅವರು ಅನಾಗರಿಕರಾಗಿರ್ತಾರೆ. ಸೊ ಅವರನ್ನು ನಾಗರಿಕರನ್ನಾಗಿ ಮಾಡೋದಕ್ಕೋಸ್ಕರ ರೆಸಿಡೆನ್ಷಿಯಲ್ ಶಾಲೆಗಳಿಗೆ ಕಳಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಆವಾಗ ಸಮರ್ಥಿಸಿದಂಥದ್ದು. ಹಾಗೆ ಈ ಮಕ್ಕಳ ಮೇಲೆ ತುಂಬ ದಬ್ಬಾಳಿಕೆ, ಅವರು ತಮ್ಮ ತಾಯಿ ಭಾಷೆಯಲ್ಲಿ ಅಥವಾ ಮದರ್ ಟಂಗಲ್ಲಿ ಮಾತಾಡೋ ಹಾಗಿಲ್ಲ ಹಾಗೂ ಅವರ ಸಂಸ್ಕೃತಿಯನ್ನು ಅವರು ಪಾಲಿಸೋ ಹಾಗಿಲ್ಲ ಅನ್ನುವಂಥದ್ದನ್ನು ನಿರ್ಬಂಧನೆಗಳನ್ನು ಹಾಕಲಾಗಿತ್ತು. ಆ ಸಮಯದಲ್ಲಿ ಸುಮಾರು 4,000 ಮಕ್ಕಳು TB, ಮಾಲ್ನ್ಯೂಟ್ರಿಷನ್ ಮತ್ತು ಬೇರೆ ರೋಗಗಳಿಂದ ಸಾವನ್ನಪ್ಪಿದ್ರು ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ. 2008ರಲ್ಲಿ ಕೆನಡಾದ ಪ್ರಧಾನಮಂತ್ರಿಗಳಾದಂತಹ ಸ್ಟೀಫನ್ ಹಾರ್ಪರ್ ಅವರು ಈ ಒಂದು ನಾಗರಿಕರಿಗೆ ಹಾಗೂ ಸ್ಥಳೀಯ ನಾಗರಿಕರಿಗೆ ತಮ್ಮ ಅಪಾಲಜಿಯನ್ನು ಕೇಳಿದರು. ತದನಂತರ ಟ್ರೂತ್ ಆ್ಯಂಡ್ ರೀಕನ್ಸಿಲಿಯೇಷನ್ ಕಮಿಷನ್ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಲಾಗಿತ್ತು. ಅದರ ಅಡಿಯಲ್ಲಿ ಈ ರೀತಿಯ ಶಾಲೆಗಳಲ್ಲಿ ಎಷ್ಟು ಸ್ಥಳೀಯ ಸಮಾಜದವರ ಮಕ್ಕಳು ಸತ್ತಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ 2015ರಲ್ಲಿ ಈ ಒಂದು ಕಮಿಷನ್ ಈ ಘಟನೆಯನ್ನು ಸಾಂಸ್ಕೃತಿಕ ನರಮೇಧ ಅನ್ನುವಂತಹ ಹೆಸರನ್ನು ಕೊಟ್ಟಿತ್ತು. ಅದನ್ನೇ ಕಲ್ಚರಲ್ ಜೆನೋಸೈಡ್ ಅಂತ ಕರಿತಾ ಇದ್ದೀವಿ. ಜಸ್ಟಿನ್ ಟ್ರೂಡೋ ಈಗಿನ ಪ್ರಧಾನಮಂತ್ರಿಗಳು ಏನಾಗಿದ್ದಾರೋ 2015ರಲ್ಲಿ ಅವರು ಸಹ ಇದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಕಾರ್ಯವನ್ನು ಕೈಗೊಳ್ತೀನಿ ಅಂತ ಹೇಳಿದರು. ಇವತ್ತಿಗೂ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಕಾರ್ಯಗಳು ಹಾಗೂ ಕ್ರಮಗಳು ತಗೊಳ್ಳದೇ ಇರೋ ಕಾರಣಕ್ಕೆ ಅಲ್ಲಿನ ಜನರಲ್ಲಿ ಒಂದಿಷ್ಟು ಭಯ ಹಾಗೂ ಬೇಸರವಿದೆ. ಬಟ್ ಆ ಜನರದ್ದು ಇರುವಂತಹ ಒಂದೇ ಒಂದು ಕಂಡೀಷನ್ ಏನಪ್ಪ ಅಂತಂದರೆ ಈ ಟ್ರೂತ್ ಆ್ಯಂಡ್ ರೀಕನ್ಸಿಲೇಷನ್ ಕಮಿಷನ್ ಕೊಟ್ಟಿರುವಂತಹ ರೆಕಮೆಂಡೇಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಆ್ಯಂಡ್ ಈ ಒಂದು ಸ್ಥಳೀಯ ಜನರಿಗೆ ಬೇಕಾದಂತಹ ರಿಲೀಫನ್ನು ಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.